ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈಗ ಎಲ್ಲ ಕಡೆ ಒಂದೇ ಮಾತು, ಎಲ್ಲರೂ ಸೆನ್ಸಸ್ಸನ್ನು ಮಾಡಬೇಕು, ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಳಿ ಅಂತೇಳಿ ಭಾರತ ಸರ್ಕಾರ 2026 ಮತ್ತು 27ನೇ ಸಾಲಿಗೆ 10 ವರ್ಷಗಳಿಗೊಮ್ಮೆ ನಡೆಯುವ ಜನಗಣತಿಯನ್ನು ಆರಂಭಿಸಿದೆ. 2021ರಲ್ಲಿ ಈ ಗಣತಿ ನಡೆಯಬೇಕಾಗಿತ್ತು. ಕರೋನಾ ಕಾರಣದಿಂದಾಗಿ ಮುಂದೂಡಲ್ಪಟ್ಟಿತ್ತು. ಈಗ ಸೆನ್ಸಸ್ ಆರಂಭವಾಗಿದೆ. HLO ನಲ್ಲಿ ಈ ಬಾರಿಯ ಸೆಲ್ಫ್ ಎನ್ಯುಮರೇಷನ್ ನಲ್ಲಿ ಈ ಬಾರಿಯ ಗಣತಿಯಲ್ಲಿ 33 ಪ್ರಶ್ನೆಗಳಿಗೆ ಮನೆಯ ಮಾಲೀಕರು ಉತ್ತರ ಕೊಡಬೇಕು. ತುಂಬಾ ಸರಳವಾದ ಪ್ರಕ್ರಿಯೆ. ಇಲ್ಲಿ ನಿಮ್ಮ ಗೂಗಲ್ ಮೊಬೈಲಲ್ಲೂ ಕೂಡ ಮಾಡ್ಬೋದು. ಮೊಬೈಲಲ್ಲಿ ಡೆಸ್ಕ್ಟಾಪ್ ಮೋಡನ್ನ ಸೆಟ್ಟಿಂಗ್ಸ್ಗೆ ಹೋಗಿ ಡೆಸ್ಕ್ಟಾಪ್ ಮೋಡನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಗೂಗಲಲ್ಲಿ http://se.census.gov.in ಅಂತ ಕ್ಲಿಕ್ ಮಾಡಿದ್ರೆ ಸೆನ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತೇಳಿ ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ ಪಾಪಪ್ ಓಪನ್ ಆಗುತ್ತೆ. ಸೆನ್ಸಸ್ ಆಫ್ ಇಂಡಿಯಾ 2027 ಈ ಬಾರಿ 33 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಕೊಡಬೇಕು. ಒನ್ ಹೌಸ್ ಹೋಲ್ಡ್ ಶುಡ್ ಯೂಸ್ ಓನ್ಲಿ ಒನ್ ಮೊಬೈಲ್ ನಂಬರ್. ಡೌಟ್ಸ್ ಇದ್ರೆ ಯೂಸರ್ ಗೈಡ್ ಇದೆ. ಯೂಸರ್ ಗೈಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಫ್ಲೋ ಚಾರ್ಟ್ ಇದೆ. ಹೌ ವಿ ಕ್ಯಾನ್ ಡೂ ಸೆಲ್ಫ್ ಎನ್ಯುಮರೇಷನ್ ಹೇಗೆ ಮಾಡಬೇಕು ಅಂತೇಳಿ FAQs ಇದೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆನ್ಸಸ್ಗೆ ಏನಾದರೂ ಸಂಬಂಧಿಸಿದ ಡೌಟ್ಸ್ ಇದ್ರೆ ಇಲ್ಲಿ ಕ್ವಶನ್ ವೈಸ್ ಇದೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಸೆಲೆಕ್ಟ್ ಯುವರ್ ಸ್ಟೇಟ್ ಅಂಡ್ UT ಅಂದ್ರೆ ಯೂನಿಯನ್ ಟೆರಿಟರೀಸ್ ಕೇಳ್ತಾ ಇದೆ. ಇಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ಕ್ಯಾಪ್ಚಾ ಇದೆ, ಕ್ಯಾಪ್ಚಾವನ್ನು ಎಂಟ್ರಿ ಮಾಡೋಣ. ವೆರಿಫೈ ಅಂಡ್ ಪ್ರೊಸೀಡ್ ಅಂತಿದೆ. ಹಿಂದಿ ಇಲ್ಲ, ಇಂಗ್ಲಿಷಲ್ಲಿ ಕೆಳಗಡೆ ಇರುತ್ತೆ ನೋಡಿ. ವೆಲ್ಕಮ್ ಟು ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲ್ ಫಾರ್ ಹೌಸ್ ಲಿಸ್ಟಿಂಗ್ ಆಪರೇಷನ್. HLO ಅಂತ ಹೇಳಿದ್ರೆ ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಅಂತೇಳಿ. ಫೇಸ್ ಆಫ್ ಸೆನ್ಸಸ್ 2027. ಥ್ರೂ ದಿಸ್ ಪೋರ್ಟಲ್ ಯು ಮೇ ಪ್ರೊವೈಡ್ ಇನ್ಫಾರ್ಮೇಶನ್ ಫಾರ್ HLO ಅಂದ್ರೆ ಹೌಸ್ ಲಿಸ್ಟ್ ಆಪರೇಷನ್ pertaining to your household. It will take around 15 to 20 minutes to complete the process. 15ರಿಂದ 20 ನಿಮಿಷ ಸಾಕು. ಆಫ್ಟರ್ ಕನ್ಫರ್ಮೇಶನ್ ಅಂಡ್ ಸಬ್ಮಿಷನ್ ಯು ವಿಲ್ ಬಿ ಪ್ರೊವೈಡೆಡ್ ಎ ಸೆಲ್ಫ್ ಎನ್ಯುಮರೇಷನ್ ID. ನಿಮ್ಮ ಮನೆಗೆ ಎನ್ಯುಮರೇಟರ್ ಬಂದಾಗ ಅವರು ತಮ್ಮ ಮೊಬೈಲ್ ಲಾಗಿನ್ ನಲ್ಲಿ ಅದನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನ ಕೊಡ್ತಾರೆ. ಅದು ಸೂಪರ್ವೈಸರ್ ಲಾಗಿನ್ಗೆ ಹೋಗುತ್ತೆ. ಅವರು ಕೂಡ ಚೆಕ್ ಮಾಡಿ ಅದನ್ನ ಸಬ್ಮಿಟ್ ಕೊಟ್ರೆ ಆಯ್ತು. ಈ ವರ್ಷದ ನಿಮ್ಮ HLO ಕಾರ್ಯ ಮುಗಿಯಿತು ಅಂತೇಳಿ ಓಕೆ ಅನ್ನ ಕೊಡಿ. ಸ್ಟೇಟ್ ಸೆಲೆಕ್ಷನ್ ಆಯ್ತು. ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್. ಇಲ್ಲಿ ಒಂದು I ಮಾರ್ಕ್ ಇದೆ ನೋಡಿ, ಆಸ್ಟರಿಕ್ ಮಾರ್ಕ್ ಅಂದ್ರೆ ಕಂಪಲ್ಸರಿ ಫಿಲ್ ಮಾಡಬೇಕು ಅಂತೇಳಿ. ದ ಪರ್ಸನ್ ರೆಕಗ್ನೈಸ್ಡ್ ಬೈ ದ ಫ್ಯಾಮಿಲಿ ಆಸ್ ದ ಹೆಡ್. ಮನೆಯ ಮುಖ್ಯಸ್ಥರ ಹೆಸರನ್ನ ಕೊಡಿ. ಮನೆಯ ಮುಖ್ಯಸ್ಥರ ಹೆಸರ ನಂತರ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTP ಎಂಟ್ರಿ ಮಾಡುವ ಮುಂಚೆ ನಿಮಗೆ ಯಾವ ಭಾಷೆ ಬೇಕು ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡ್ಕೋಬಹುದು, ಕನ್ನಡ ಆರ್ ಇಂಗ್ಲಿಷ್. ಅದಾದ ನಂತರ ನೀವು OTP ಎಂಟ್ರಿ ಮಾಡಿದ್ರೆ ಆಯ್ತು. ನಂತರ ಒಟ್ಟು 6 ಸುತ್ತುಗಳು ಇರುತ್ತವೆ. 6 ಸುತ್ತುಗಳ ಮೊದಲಿಗೆ ನಮ್ಮ ರಾಜ್ಯ, ಯಾವ ಜಿಲ್ಲೆ ಅಥವಾ ಸ್ಥಳ, ಇಲ್ಲಿ ಪಿನ್ ಕೋಡ್ ಅನ್ನ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅನ್ನ ಕರೆಕ್ಟ್ ಆಗಿ ಹಾಕಬೇಕು. ಹಾಕಿ ಕೆಳಗೆ ಗ್ರಾಮವನ್ನ ಅಥವಾ ಒಂದು ಸಿಟಿ ಆಗಿದ್ರೆ ನಿಮ್ಮ ವಾರ್ಡ್ ಅನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇರುತ್ತೆ, ಪದೇ ಪದೇ ಕೇಳುವ ಪ್ರಶ್ನೆಗಳು ಅಂತ ಇರುತ್ತೆ. ಯಾವ ಪ್ರಶ್ನೆಗೆ ಏನಾದರೂ ಡೌಟ್ ಇದ್ರೆ ನೀವು ಆ ಪ್ರಶ್ನೆಗೆ ಹೋಗಿ, ಅಥವಾ ಕುಟುಂಬ ಮುಖ್ಯಸ್ಥರನ್ನ ಯಾರು ಪರಿಗಣಿಸಬೇಕು ಅಥವಾ ವಿವಾಹಿತ ದಂಪತಿಗಳು ಯಾರು, ಅವೆಲ್ಲ ಡೌಟ್ಸ್ ಇದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಆನ್ಸರ್ ತಗೋಬಹುದು. ಕರೆಕ್ಟ್ ಆಗಿ ಹಳ್ಳಿ ಆದ್ರೆ ನಮಗೆ ತಕ್ಷಣ ಈಸಿ ಸಿಕ್ಬಿಡುತ್ತೆ. ಸಿಟಿಗಳಲ್ಲಾದ್ರೆ ಏರಿಯಾಗಳನ್ನ ಎಂಟ್ರಿ ಮಾಡಬೇಕು, ಸೂಕ್ಷ್ಮವಾಗಿ ಚೆಕ್ ಮಾಡಬೇಕು. ನಾವೇ ಸ್ವಯಂ ಗಣತಿ ಮಾಡ್ತಾ ಇರೋದ್ರಿಂದ GPS ಅಲ್ಲಿ ಜಿಯೋ ಪೊಸಿಷನಿಂಗ್ ಸಿಸ್ಟಮ್ ಮ್ಯಾಪ್ ಅಲ್ಲಿ ನಾವು ಸುಲಭವಾಗಿ ನಮ್ಮ ಮನೆಯನ್ನ ನಾವು ಫೈಂಡ್ ಔಟ್ ಮಾಡಬಹುದು. ಏರಿಯಾವನ್ನು ಎಂಟ್ರಿ ಮಾಡಿದ ತಕ್ಷಣ ಈ ಒಂದು ಭಾಗದಲ್ಲಿ ಅಲ್ಲಿ ನಾವು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ಅಕ್ಷಾಂಶ ರೇಖಾಂಶದ ಮೂಲಕ ನಮ್ಮ ಮನೆಯನ್ನ ಆ ರೆಡ್ ಗುರುತಿನ ಮೂಲಕ GPS ಅಲ್ಲಿ ಆ ರೆಡ್ ಗುರುತಿನ ಮೂಲಕ ಅದನ್ನ ಮಾರ್ಕ್ ಮಾಡಿ ನಮ್ಮ ಮನೆಯನ್ನ ದೃಢೀಕರಿಸಬೇಕು, ಕನ್ಫರ್ಮ್ ಮಾಡಬೇಕು. ಇಡೀ ಪ್ರಶ್ನಾವಳಿಯಲ್ಲಿ ಇದು ಸ್ವಲ್ಪ ಸಮಯ ತಗೊಳುತ್ತೆ. ಇದಾದ ನಂತರ ಉಳಿಸಿ ಮತ್ತೆ ಮುಂದೆ ಸಾಗಿ, ಕನ್ಫರ್ಮ್ ಮಾಡಿ ಮುಂದೆ ಸಾಗಿ ಅಂತೇಳಿ ಅದು ಕೇಳುತ್ತೆ. ನಂತರ 6 ಸುತ್ತಿನ ಪ್ರಶ್ನೆಗಳು ಓಪನ್ ಆಗ್ತವೆ. ಮೊದಲನೇದಾಗಿ ಜನಗಣತಿ ಮನೆ ವಿವರಗಳು.
ಜನಗಣತಿ ಮನೆ ವಿವರಗಳಲ್ಲಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಆಸ್ ಯೂಶುವಲ್ ಸಿಮೆಂಟ್ ಇರುತ್ತೆ. ನೆಲದ ಮನೆಗಳು ಕಡಿಮೆ, ಇಲ್ಲಾಂದ್ರೆ ಟೈಲ್ಸ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ. ಹಾಗೆ ಮುಂದಿನ ಪ್ರಶ್ನೆ ಮನೆಯ ಗೋಡೆಯ ಬಗ್ಗೆ. ಗೋಡೆಗೆ ಅಳವಡಿಸಲಾಗಿರುವ ನಿರ್ಮಾಣ ಸಾಮಗ್ರಿ ಸಿಮೆಂಟ್ ಅಥವಾ ಕೆಲವು ಮನೆಗಳಲ್ಲಿ ಮಣ್ಣಿರುತ್ತೆ, ಹಳ್ಳಿಗಳಲ್ಲಿ ಕೆಲವು ಮನೆಗಳಲ್ಲಿ ಕಾಂಕ್ರೀಟ್ ಅಂದ್ರೆ ಸಿಮೆಂಟ್ ಇರುತ್ತೆ ಅಥವಾ ಟೈಲ್ಸ್ ಇರುತ್ತೆ. ಮುಂದಿನ ಮನೆಯ ಮೇಲ್ಛಾವಣಿಗೆ RCCಗೆ ನಾಡಹಿಂಚು ಅಥವಾ ಕಾಂಕ್ರೀಟ್ ಹಾಕಿರ್ತಾರೆ. ಈ ಪ್ರಶ್ನೆ ಆದ ನಂತರ ಮನೆಯ ವಾಸದ ಸ್ಥಿತಿ 3 ಆಪ್ಷನ್ಸ್ ಇರುತ್ತೆ: ಉತ್ತಮ, ವಾಸಕ್ಕೆ ಯೋಗ್ಯ ಮತ್ತೆ ಶಿಥಿಲವಾಗಿದೆ. ಅದನ್ನ ನೋಡಿ ನೀವು ಚಾಯ್ಸ್ ಮಾಡಿ ಉಳಿಸಿ. ಮುಂದೆ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿ. ಅಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರು ಔಟ್ ಆಫ್ ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ವಾಸಿಸುತ್ತಿರುವ ವ್ಯಕ್ತಿಗಳ ಸಂಖ್ಯೆ, ಹಾಗೆ ಭಾಷೆ, ಬಳಸುವ ಭಾಷೆ, ಮತ್ತೆ ಕುಟುಂಬ ಮುಖ್ಯಸ್ಥರ ಲಿಂಗ, ಜಾತಿ. ಇಲ್ಲಿ SC/ST ಜಾತಿ ಪಟ್ಟಿ ಬೇಕಾದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಜಾತಿಯ ಪಟ್ಟಿ ಓಪನ್ ಆಗುತ್ತೆ. ಸಂಬಂಧಿಸಿದ ಜಾತಿಯನ್ನ ನೀವು ಮೆನ್ಷನ್ ಮಾಡಿಕೊಂಡು ಮುಂದೆ ಮನೆಯ ಮಾಲೀಕತ್ವ, ಸ್ವಂತ, ಬಾಡಿಗೆ, ಅದನ್ನ ನೀವು ಮೆನ್ಷನ್ ಮಾಡಬೇಕು. ಮುಂದೆ ವಾಸದ ಕೊಠಡಿಗಳು. ಅಲ್ಲಿ ವಾಸದ ಕೊಠಡಿಗಳು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಸರ್ಕಲ್ ಅಲ್ಲಿರೋ ಅಲ್ಲಿ ಸ್ಮಾಲ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಡಿಗೆ ಮನೆ, ಶೌಚಾಲಯ ಮತ್ತೆ ಹಾದು ಹೋಗುವ ಅಂಗಳ ಅದನ್ನ ಬಿಟ್ಟು ಹೊರತುಪಡಿಸಿ ಕೊಠಡಿಗಳನ್ನ ಕೌಂಟ್ ಮಾಡಬೇಕು. ಅದಾದ ನಂತರ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ, ಅದ್ರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಇದೆ. ಅದನ್ನ ಓದ್ಕೊಂಡು ನೀವು ಮೆನ್ಷನ್ ಮಾಡಿ ಉಳಿಸಿ ಮತ್ತೆ ಮುಂದೆ ಸಾಗಬೇಕು. ಅಂದ್ರೆ ಕನ್ಫರ್ಮ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ಹಾಗೆ ಮುಂದಿನ ಸುತ್ತಿನಲ್ಲಿ ಕುಟುಂಬಕ್ಕೆ ಲಭ್ಯವಿರುವ ಸೌಲಭ್ಯಗಳು. ಇಲ್ಲಿ ನೀರಿನ ಪ್ರಧಾನ ಮೂಲ, ಕುಡಿಯುವ ನೀರಿಂದು ಬೋರ್ವೆಲ್ ಅಥವಾ ಕೊಳಾಯಿ ಅಂದ್ರೆ ಟ್ಯಾಪ್ ವಾಟರ್ ಅಥವಾ ಕೊಳವೆ ಬಾವಿನೋ ಬೋರ್ವೆಲ್ಲೋ ಅದನ್ನ ಮೆನ್ಷನ್ ಮಾಡಬೇಕು. ಹಾಗೆ ಕುಡಿಯುವ ನೀರಿನ ಮೂಲದ ಲಭ್ಯತೆ, ಆವರಣದ ಮನೆಯ ಒಳಗೆ ಇದೆಯೋ ಹೊರಗಿದೆಯೋ ಅಂತೇಳಿ. ಹಾಗೆ ಬೆಳಕಿನ ಪ್ರಧಾನ ಮೂಲ, ಈಗ ಆಸ್ ಯೂಶುವಲ್ ಎಲ್ಲರೂ ವಿದ್ಯುತ್ ಶಕ್ತಿ, ಕೆಲವು ಮನೆಗಳಲ್ಲಿ ಸೌರಶಕ್ತಿ ಇರುತ್ತೆ. ಶೌಚಾಲಯದ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಹಾಗೆ ಶೌಚಾಲಯದ ವಿಧಗಳು, ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ ಬಗ್ಗೆ, ಹಾಗೆ ಸ್ನಾನಗೃಹದ ಬಗ್ಗೆ ಮಾಹಿತಿ, ಅಡಿಗೆ ಮನೆಯಲ್ಲಿ ಅಡಿಗೆಗೆ ಬಳಸುವಂತ ಇಂಧನದ ಬಗ್ಗೆ ಮಾಹಿತಿ, LPG ಅಥವಾ ಸೌದೆ ಯಾವುದಿದೆಯೋ ಅದು. ಮುಂದೆ ಹೋಗ್ಬೇಕು. ಮುಂದೆ ಉಳಿಸಿ ಮತ್ತು ಮುಂದೆ ಸಾಗಿ. ನಂತರ ಕುಟುಂಬ ಹೊಂದಿರುವ ಸ್ವತ್ತುಗಳು. ಇಲ್ಲಿ ರೇಡಿಯೋ, ಟೆಲಿವಿಷನ್, ಇಂಟರ್ನೆಟ್ ಸಂಪರ್ಕ, ಲ್ಯಾಪ್ಟಾಪ್, ಟೆಲಿಫೋನ್, ಹಾಗೆ ಬೈಸಿಕಲ್ ಅಥವಾ ಮೊಪೆಡ್, ಕಾರು, ಜೀಪು, ವ್ಯಾನ್, ಮತ್ತೆ ಕುಟುಂಬದ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು. ಇದನ್ನ ಕ್ಲಿಕ್ ಮಾಡಿ ನೀವು ಮುಂದೆ ಸಾಗಬೇಕು. ಮೊಬೈಲ್ ನಂಬರ್ ಆಟೋ ಫೆಚ್ ಆಗುತ್ತೆ. ಮತ್ತೆ ಎಡಿಟ್ ಮಾಡಿದ್ರೆ ನೀವು ಮರುಹೊಂದಿಸಿಗೆ ಹೋಗ್ಬೇಕು. ಇಲ್ಲಿ ಉಳಿಸಿ ಮತ್ತೆ ಮುಂದೆ ಸಾಗಿ ಕ್ಲಿಕ್ ಆಗ್ತಾ ಇಲ್ಲ, ಅಂದ್ರೆ ಯಾವುದೋ ಒಂದು ಆಪ್ಷನ್ ಬಿಟ್ಟಿದೀವಿ ಅಂತೇಳಿ. ಅದನ್ನ ಮತ್ತೊಮ್ಮೆ ರೀಚೆಕ್ ಮಾಡಿಕೊಂಡು ಎಲ್ಲ ಅಂಕಣಗಳು ಫಿಲ್ ಆಗಿದ್ರೆ ಮತ್ತೆ ಅದು ಫಾರ್ವರ್ಡ್ ಕೇಳುತ್ತೆ. ಇದಾದ ನಂತರ ಎಲ್ಲ 33 ಪ್ರಶ್ನೆಗಳ ಮುಗಿದ ನಂತರ ಒಂದು ರಿವಿಷನ್ ಬರುತ್ತೆ, ರಿವಿಷನ್ ಟ್ಯಾಬ್. ಇದರಲ್ಲಿ ನಮ್ಮ ಸ್ಥಳದ ಬಗ್ಗೆ ಮಾಹಿತಿ, ವಿಳಾಸ, ಜನಗಣತಿಯ ಮನೆ ವಿವರಗಳು, ಮಾಲೀಕತ್ವದ ವಿಧ, ಕುಟುಂಬದ ಸೌಲಭ್ಯಗಳು, ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಬರುತ್ತೆ. ಇದನ್ನ ಮತ್ತೆ ಏನಾದ್ರು ಎಡಿಟ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಆಪ್ಷನ್ ಇದೆ. ಡ್ರಾಫ್ಟ್ ಆಗಿ ಉಳಿಸಿ ನೀವು 15ನೇ ತಾರೀಕು ಒಳಗೆ ನೀವು ಸಬ್ಮಿಟ್ ಅನ್ನ ಮಾಡಬಹುದು. ಇಲ್ಲ ಎಲ್ಲಾ ಮಾಹಿತಿ ಸರಿ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ತಕ್ಷಣಕ್ಕೆ ಸಬ್ಮಿಟ್ ಮಾಡಿದ್ರೆ, ದೃಢೀಕರಿಸಿ ಮತ್ತು ಸಲ್ಲಿಸಿಗೆ ಹೋದ್ರೆ ನಿಮಗೆ ಒಂದು ID ಜನರೇಟ್ ಆಗುತ್ತೆ. ಸ್ವಯಂ ಗಣತಿ ID, ಸೆಲ್ಫ್ ಎನ್ಯುಮರೇಷನ್ ID ಜನರೇಟ್ ಆಗುತ್ತೆ. ಗಣತಿದಾರರು ಎನ್ಯುಮರೇಟರ್ ನಿಮ್ಮ ಮನೆಗೆ ಬಂದಾಗ ಇದನ್ನ ಕೊಟ್ರೆ ಅವರು ತಮ್ಮ HLO ಆಪ್ ನಲ್ಲಿ ಅದನ್ನ ಎಂಟ್ರಿ ಮಾಡಿ ಸರಿ ಇದೆ ಅಂತ ಕನ್ಫರ್ಮ್ ಮಾಡಿದ್ರೆ ಅದು ಸೂಪರ್ವೈಸರ್ ಲಾಗಿನ್ಗೆ ಹೋಗುತ್ತೆ. ಅವರು ಕನ್ಫರ್ಮ್ ಮಾಡಿದ್ರೆ ಈ ವರ್ಷದ HLO ಲಿಸ್ಟ್ ಮನೆಗಣತಿ ಕಂಪ್ಲೀಟ್ ಆದ ಹಾಗೆ. ಸೊ ಎಲ್ಲರೂ ಹೆಚ್ಚಾಗಿ ಸೆಲ್ಫ್ ಎನ್ಯುಮರೇಷನ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.